ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತೆಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಜಕರ್ಯ ಪ್ರವಾದಿ ಪುಸ್ತಕ 11ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ ಓದ್ಕೊಡೋಣ. ಆಗ ಕುಯಿಗರುಗಳ ಮಂದೆಯನ್ನು, ವಿಶೇಷವಾಗಿ ಬಡಕಲಾದ ಮಂದೆಯನ್ನು ಮೇಯಿಸಿದೆನು. ನಾನು 2 ಕೋಲುಗಳನ್ನು ತೆಗೆದುಕೊಂಡನು, ಒಂದಕ್ಕೆ ಕೃಪೆ ಎಂದು ಮತ್ತೊಂದಕ್ಕೆ ಐಕ್ಯ ಎಂದು ಹೆಸರಿಟ್ಟನು. ಹೀಗೆ ಮಂದೆಯನ್ನು ಮೇಯಿಸಿದನು. ದೇವರಿಗೆ ಸ್ತೋತ್ರ. ವಾಸ್ತವವಾಗಿ ಇವತ್ತಿನ ವಾಕ್ಯ ಭಾಗ 17 ಓದ್ಕೊಳ್ಳೋಣ. ಪ್ರಾಫಿಟ್ ಜಕರ್ಯ ಚಾಪ್ಟರ್ 11 ವರ್ಡ್ 7 ಆ್ಯಂಡ್ ವರ್ಡ್ 17. ಮಂದೆಯನ್ನು ಕೈಬಿಡುವಂತಹ ಮೈಗಳನ್ನಾದ ಕುರುಬನಿಗೆ ಕಷ್ಟ. ಕತ್ತಿಯು ಅವನ ತೋಳಿನ ಮೇಲೆಯೂ ಅವನ ಬಲಗಣ್ಣಿನ ಮೇಲೆಯೂ ಇರುವುದು. ಅವನ ತೋಳು ತೀರಾ ಒಣಗುವುದು, ಅವನ ಬಲಗಣ್ಣು ಪೂರ್ಣವಾಗಿ ಕತ್ತಲಾಗುವುದು. ದೇವರಿಗೆ ಸ್ತೋತ್ರ. ವರ್ಡ್ 17. ದಟ್ worthless shepherd is doomed. He has abandoned his flock. War will totally destroy his power. His arm will wither and his ರೈಟ್ ಐಸ್ ವಿಲ್ ಗೋ ಬ್ಲ್ಯಾಂಡ್. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. 7ನೇ ವಾಕ್ಯ. ಆಗ ಕುಯಿಗರುಗಳ ಮಂದೆಯನ್ನು, ವಿಶೇಷವಾಗಿ ಬಡಕಲಾದ ಮಂದೆಯನ್ನು ಮೇಯಿಸುವೆನು. ನಾನು 2 ಕೋಲುಗಳನ್ನು ತೆಗೆದುಕೊಂಡು ಒಂದಕ್ಕೆ ಕೃಪೆ ಮತ್ತೊಂದಕ್ಕೆ ಐಕ್ಯತೆ ಎಂದು ಹೆಸರಿಟ್ಟನು. ಹೀಗೆ ಮಂದೆಯನ್ನು ಮೇಯಿಸಿದೆನು. ದೇವರಿಗೆ ಸ್ತೋತ್ರ. ಸಂಪೂರ್ಣವಾಗಿ ಈ ಪುಸ್ತಕ ಯೇಸು ಕ್ರಿಸ್ತರ ಬರುಣದ ಚಿತ್ರವನ್ನೇ ಪ್ರಕಟಪಡಿಸಿದೆ. ಅಷ್ಟು ಮಾತ್ರ ಅಲ್ಲ, ಅದು ಆಗಿದೆ. ಅಂದರೆ ದೇವರು ಹೇಳ್ತಾ ಇದ್ದಾರೆ, ನಾನು ನಿಮಗೆ ಒಂದೇ ನನ್ನ ಹತ್ರ 2 ಕೋಲಿದೆ, ಆದರೆ ಒಂದೇ ಕೋಲಲ್ಲಿ ನನ್ನ ಮೇಯಿಸಲ್ಲ ಕೊನೆವರೆಗೂ. ಕೃಪೆಯನ್ನು ಕೊಟ್ಟ ಮೇಲೆ ಐಕ್ಯತೆಯನ್ನು ಕೋಲನ್ನ, ನನ್ನ ಹತ್ರ 2 ಕೋಲಿದೆ, 1 ಕೋಲು ಕೃಪೆ, ಅದನ್ನು ಕೊಟ್ಟಿದ್ದೀನ, ಐಕ್ಯತೆ ಕೊಡ್ತೀನಿ. ಐಕ್ಯತೆ ಅನ್ನೋ ಕೋಲ್ ಮುಖಾಂತರವಾಗಿ ನಿಮ್ಮನ್ನು ನಾನು ಒಟ್ಟಾಗಿ ಒಗ್ಗಟ್ಟು ಮಾಡ್ತೇನೆ. ಒಂದೇ ಯೂನಿಟಿ ತರ್ತೀನಿ, ಒಗ್ಗಟ್ಟನ್ನು ಕೊಡ್ತೀನಿ ನಿಮಗೆ. ಆಗ ನೀವಾಗಿ ಹೇಗೆ ನೀವು ಕೃಪೆಯನ್ನು ಹೊಂದ್ಕೊಂಡ್ರೆ ಹಾಗೆ ನೀವೇ ನನ್ನ ಐಕ್ಯತೆಗೆ ಬರ್ತೀರಾ. ದೇವರಿಗೆ ಸ್ತೋತ್ರ. ಆ ಐಕ್ಯತೆಯಲ್ಲಿ ನಾನು ನಿಮ್ಮನ್ನು ಮೇಯಿಸ್ತೀನಿ ಅಂತ ಹೇಳ್ತಾರೆ. ದೇವರಿಗೆ, ನನ್ನ ಮಂದೆಯನ್ನು, ನನ್ನ ಕುರಿಗಳನ್ನ ನಾನು ಮೇಯಿಸ್ತೀನಿ ಅಂತ ಹೇಳ್ತಾರೆ. 17ನೇ ವಾಕ್ಯ. ಆದರೆ ಕುಯಿಗರುಗಳ ಮಂದೆಯನ್ನು, ವಿಶೇಷವಾಗಿ 17ನೇ ವಾಕ್ಯ. ಮಂದೆಯನ್ನು ಕೈಬಿಡುವಂಥ ಮೈಗಳನ್ನಾದ ಕುರುಬನಿಗೆ ಕಷ್ಟ. ಕತ್ತಿಯು ಅವನ ತೋಳಿನ ಮೇಲೆಯೂ ಅವನ ಬಲಗಣ್ಣಿನ ಮೇಲೆಯೂ ಇರುವುದು. ಅವನ ತೋಳು ತೀರಾ ಒಣಗುವುದು, ಅವನ ಬಲಗಣ್ಣು ಪೂರ್ಣವಾಗಿ ಕತ್ತಲಾಗುವುದು. ದೇವರಿಗೆ ಸ್ತೋತ್ರ. ದೇವರು ಹೇಳ್ತಾ ಇದ್ದಾರೆ, ನನ್ನ ಮಂದೆಯನ್ನು ಕೈ ಬಿಡ್ತಕ್ಕಂಥ ಕುರುಬನಿಗೆ ಕಷ್ಟ. ಪ್ರೀತಿಯ ಮಕ್ಕಳೇ, ನಮ್ಮ ಶಕ್ತಿಗೆ ಮೀರಿದ ಶೋಧನೆ ನಾನು ಕೊಡ್ತೀನಿ ಅಂತ ಹೇಳಿದಾರೆ. ಇಲ್ಲ, ಅಷ್ಟು ಮಾತ್ರ ಅಲ್ಲ, ನಮ್ಮ ಜ್ಞಾನಕ್ಕೆ ಮೀರಿದ ಜವಾಬ್ದಾರಿಯನ್ನು, ನಮ್ಮ ಸಾಮರ್ಥ್ಯಕ್ಕೆ ಮೀರಿದ ಜವಾಬ್ದಾರಿಯನ್ನು ಅವ್ರು ಕೊಡಲ್ಲ. ನೀವು ಅಂದ್ಕೋಬೋದು, ಎಷ್ಟೋ ದೊಡ್ಡ ಸೇವೆ ಕೊಟ್ಟಿದ್ದಾರೆ, ತುಂಬ ಕಷ್ಟ ಇದೆ ಅಂತ. ಎಷ್ಟೋ ದೊಡ್ಡ ಶೋಧನೆ ಬಂತು, ಸಹಿಸೋಕ್ಕಾಗ್ತಿಲ್ಲ ಅಂತ. ಅವ್ರು ಹೇಳ್ತಾ ಇದ್ದಾರೆ, ನಿಮ್ಮ ಶಕ್ತಿಗೆ ಮೀರಿದ ಶೋಧನೆಯನ್ನು ನಾನು ಕೊಡಲ್ಲ. ನಿಮ್ಮ ಜ್ಞಾನಕ್ಕೆ, ನಿಮ್ಮ ಸಾಮರ್ಥ್ಯಕ್ಕೆ ಮೀರಿದ ಜವಾಬ್ದಾರಿಯನ್ನು ಸಹ ನಾನು ಕೊಡಲ್ಲ. ನಿಮ್ಗೆ ಎಷ್ಟೇ ದೊಡ್ಡ ಜವಾಬ್ದಾರಿ ಬರ್ಬೋದು, ಎಷ್ಟೇ ದೊಡ್ಡ ಸೇವೆ ಬರ್ಬೋದು, ಅದಕ್ಕೆ ತಕ್ಕಾಗಿರೋ ಜ್ಞಾನವನ್ನು, ಸಾಮರ್ಥ್ಯವನ್ನು ನಾನು ಕೊಟ್ಟು ನಡೆಸ್ತೇನೆ. ಅಷ್ಟು ಮಾತ್ರ ಇಲ್ಲ, ನಿಮಗೆ ಶೋಧನೆಗಳು ಬರುತ್ತೆ ನಿಜ. ನಿಮ್ಮ ಶಕ್ತಿಗೆ ಮೀರಿದ ಶೋಧನೆ ಬರೋದಕ್ಕೆ ನಾನು ಬಿಡಲ್ಲ. ಶೋಧನೆಗಳು ಬರ್ತಿದ್ದರೆ ತಪ್ಪಿಸ್ಕೊಳ್ಳೋದಕ್ಕೆ ನಾನು ಮಾರ್ಗವನ್ನು ತೆರಿತೀನಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಆದರೆ ತಪ್ಪಿಸ್ಕೊಳ್ತಕ್ಕಂತಹ, ನನ್ನ ಮಂದೆಯನ್ನು ಕೈಬಿಟ್ಟು ತಪ್ಪಿಸ್ಕೊಳ್ತಕ್ಕಂಥ ಕುರುಬನಿಗೆ ಕಷ್ಟ. ನನ್ನ ಬಲಹೀನತೆನಾಗ್ತೀನಿ. ಅವನ ತೋಳಿಗೆ ಬಲಹೀನತೆ ಇರುತ್ತೆ. ಅಷ್ಟು ಮಾತ್ರ ಅಲ್ಲ, ಅವನ ಬಲಗಣ್ಣಿಗೆ ನಾನು ಬಲಹೀನತೆಯನ್ನು ಹಾಕ್ತೇನೆ. ಸಂಪೂರ್ಣ ನನ್ನ ಬಲಹೀನತೆಯನ್ನು ಹಾಕ್ತೇನೆ ಅಂತ ಹೇಳ್ತೇನೆ. ದೇವರಿಗೆ ಸ್ತೋತ್ರ. ಆಗಾದ ಕ್ಷಣಕ್ಕೆ ತಪ್ಪಿಸ್ಕೊಂಡೇ ಬಿಡು. ಕಷ್ಟ ಇದೆ ಅಂತ ಗೊತ್ತೀರಾ? ಬಂದಿರತಕ್ಕಂತಹ ಶ್ರಮೆ ದೇವರ ಮಂದೆಯನ್ನು ಕೈ ಬಿಟ್ಟಿರೋದಕ್ಕೋಸ್ಕರ ಅಂತ ತಿಳ್ಕೊಳ್ಳಿ. ದೇವರಿಗೆ ಸ್ತೋತ್ರ. ಹಾಗಾಗಿ ನನ್ನ ಮಂದೆಯನ್ನು ಕೈ ಬಿಡ್ತಕ್ಕಂಥ ಕುರುಬನಿಗೆ ಕಷ್ಟ. ಯಾವುದೋ ಒಂದು ಲೋಕದ ಕತ್ತಿಯಿಂದ ತಪ್ಪಿಸ್ಕೋಬೋದು, ಪರಲೋಕದ ಕತ್ತಿಯಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಅವ್ರು ಆಗ್ತಾರೆ, ನಾನು ಸಂಪೂರ್ಣ ಬಲಹೀನತೆ ಆಗ್ತೀನಿ ಅವ್ರಿಗೆ ಅಂತ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ನಂಬಿಗಸ್ತರಾಗಿ ವಿಧೇಯರಾಗ್ರಿ. ದೇವ್ರು ಹೇಳ್ತಾ ಇದ್ದಾರಲ್ಲ, ಒಂಟಿಯಾಗಿ ನಿಮ್ಮನ್ನು ನಡೆಸಲ್ಲ ನಾನು. ನನ್ನ ಕೃಪೆಯನ್ನು ಕೊಟ್ಟು ನನ್ನ ಪ್ರೀತಿಯನ್ನು ಕೊಟ್ಟು ನಿಮ್ಮನ್ನು ಕರೆದಿದ್ದೆ ನನ್ನ ರಕ್ಷಣೆಗೆ.
ನಾನು ಐಕ್ಯತೆಯನ್ನು ಕೊಟ್ಟಿದ್ದೇನೆ. ನನ್ನ ಐಕ್ಯತೆಯನ್ನು ಕೊಟ್ಟಾಗ ನೀವಾಗಿದ್ದು ನೀವೇ ಎಲ್ಲರೂ ಸಹ ನನ್ನ ಐಕ್ಯತೆ ಬರ್ತೀರ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಹಾಗಾಗಿ ನಂಬಿಗಸ್ತನಾಗಿ ನಮಗೆ ಜೊತೆಗಾರನಾಗಿ ನಡೆಸ್ತಕ್ಕಂಥ ದೇವರಿಗೆ ವಿಧೇಯರಾಗ್ರಿ. ಕೊಟ್ಟಿರ್ತಕ್ಕಂತಹ ಮಂದೆಯಲ್ಲಿ ನಂಬಿಗಸ್ತರಾಗಿ ಜವಾಬ್ದಾರಿ ಉಳ್ಳ ಕುರುಬರಾಗಿ ಕಾಪಾಡ್ರಿ. ದೇವರ ಜೊತೆಲಿದ್ದಾರೆ. ಆಮೇನ್. ಪ್ರಾರ್ಥಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತ ನ್ಯಾಯಾಧಿಪತಿ, ಸೇನಾಧೀಶ್ವರನೇ ಇರುವಾತನೇ, ಸರ್ವವ್ಯಾಪಿಸಪ್ಪ. ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾದಂಥ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಇಸಪ್ಪ, ನೀವು ಹೇಳ್ತಿದ್ದೀರಾ, ನಾನು 2 ಕೋಲುಗಳನ್ನ ನಿಮಗೆ ಕೊಟ್ಟಿದ್ದೇನೆ. ಒಂದು, ನಾನು ಕೃಪೆಯನ್ನು ಕೊಟ್ಟು ನಿಮ್ಮನ್ನು ಕರೆದಿದ್ದೇನೆ ನನ್ನ ಒಡಂಬಡಿಕೆಗೆ. ಹಾಗೆ ನನ್ನ ಐಕ್ಯತೆಯನ್ನು ಕೊಟ್ಟು ನನ್ನ ಐಕ್ಯತೆಯಲ್ಲಿ ನಿಮ್ಮನ್ನು ನಡೆಸ್ತೀನಿ, ಯೂನಿಟಿನಲ್ಲಿ ನಿಮ್ಮನ್ನು ನಡೆಸ್ತೇನೆ. ನಾನು ಎಂದಿಗೂ ಸಹ ನಿಮ್ಮನ್ನು ಕೈ ಬಿಡಲ್ಲ, ನನ್ನ ಐಕ್ಯತೆಯಲ್ಲಿ ನಿಮ್ಮನ್ನು ನಡೆಸ್ತೀನಿ ಅಂತ ಹೇಳ್ತೀರಾ. ಹಾಗೆಯೇ ಮಂದೆಯನ್ನು ಕೈ ಬಿಡ್ತಕ್ಕಂಥ ಕುರುಬನಿಗೆ ಕಷ್ಟ. ಯಾಕೆಂದರೆ ನಮ್ಮ ಶಕ್ತಿಗೆ ಮೀರಿದ ಶೋಧನೆಯನ್ನಾಗಲಿ, ನಮ್ಮ ಶಕ್ತಿಗೆ ಮೀರಿದಂತಹ ಜವಾಬ್ದಾರಿಯನ್ನಾಗಲಿ ನೀವು ಕೊಡಲ್ಲ. ನಾನು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಇರ್ತಕ್ಕಂಥ ಜ್ಞಾನವನ್ನು, ಸಾಮರ್ಥ್ಯವನ್ನು ನಾನು ಕೊಡ್ತೇನೆ. ಅಷ್ಟು ಮಾತ್ರ ಅಲ್ಲ, ನಿಮಗೆ ಶೋಧನೆಗಳು ಬರ್ತಾ ಇಲ್ಲ ತಪ್ಪಿಸ್ಕೊಳ್ಳೋದಕ್ಕೆ ನಾನು ಮಾರ್ಗವನ್ನು ತೆರಿತೇನೆ, ನಿಮ್ಮ ಜೊತೆಗೆ ಇದ್ದು ನಾನು ನಡೆಸ್ತೀನಿ ಅಂತ ಹೇಳ್ತೀರ. ಅದಕ್ಕಾಗಿ ಸ್ತೋತ್ರ. ಯಾರೆಲ್ಲ ಮಂದಿಯನ್ನು ಕೈಬಿಟ್ಟು ಈ ಜವಾಬ್ದಾರಿನ ತಪ್ಪಿಸ್ಕೊಂಡಿದ್ದೇನೆ ಅಂತ ಹೇಳಿ ಇನ್ಯಾವುದೋ ಒಂದು ಕಷ್ಟಕ್ಕೆ, ಸಮಸ್ಯೆಗೆ ಸಿಕ್ಕಾಕೊಂಡು ಎದರಲ್ಲಿ ನಡೀತಾ ಇದ್ದಾರೋ, ಇದರಿಂದ ನಾನು ಸಂಪೂರ್ಣವಾಗಿ ನಾನು ಗುಣ ಹೊಂದಿ ಆನಂತರ ದೇವರ ಕಾರ್ಯದಲ್ಲಿ ನಡೀತೀನಿ ಅಂತ ಅಂದ್ಕೊಂಡಿರ್ಬೋದು. ಆದರೆ ಬಂದಿರತಕ್ಕಂಥ ಬಲಹೀನತೆ ಯಾಕೆ ಅಂತ ಅರ್ಥ ಮಾಡ್ಕೊಳ್ಳೋಂಥ ಜ್ಞಾನವನ್ನು ಇವತ್ತು ಕೊಟ್ಟಿದ್ದಿರೋದಕ್ಕಾಗಿ ಸ್ತೋತ್ರ. ನಂಬಿಗಸ್ತರಾಗಿ ನಿನಗೆ ವಿಧೇಯರಾಗಿ, ನಿನ್ನ ಮಂದಿಯನ್ನು ನಂಬಿಗಸ್ತರಾಗಿ ಅವರು ಕಾದು ನಿನ್ನ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥ ಕಾಲದವರೆಗೂ ಸಹ ಅವರು ನಡೆಸಲಿ. ಆಮೇಲೆ ಈ ವಾಕ್ಯದ ಮೂಲಕವಾಗಿ ಅವ್ರನ್ನ ಎಚ್ಚರಿಸಿದ್ದಾರೆ. ಅದಕ್ಕಾಗಿ ಸ್ತೋತ್ರ. ನಂಬಿಗಸ್ತನಾದ ದೇವರೇ ನಿಮಗೆ ಸ್ತೋತ್ರ. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇಲೆ ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಒಳಗಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅವ್ರನ್ನ ಹೊಂದ್ಕೊಳ್ಳಿ. ಆಮೇಲೆ ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತೀರಾ, ಅದರಂತೆ ನಡೆಸ್ತೀರಾ. ಅದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಮ್ಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಿಮ್ಮ ಜೀವನ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.